ಫೈನಲಿ ವಾಲಿಬಾಲ್ ಅಲ್ಲಿ ಏನಾಯ್ತು ಅಂತ ಗೊತ್ತುಂಟಾ? ಹಲೋ ಮೈ ಗೈಸ್, ವೆಲ್ಕಮ್ ಬ್ಯಾಕ್ ಬನಾರಿ ಲಾಗ್. ಇನ್ನು ಮುಂದೆ ನಮ್ಮ ಕಾರ್ ನಮ್ಮಲ್ಲಿಲ್ಲ. ಕಾರು ಸೇಲ್ ಆಯ್ತು. ಕಾರನ್ನ ನೋಡುವಾಗ ಏನೋ ಒಂದು ಬೇಸರ, ಸಮ್ ಮೆಮರೀಸ್ ಮಿಸ್ಸಿಂಗ್. ಕಾರು ತೆಗ್ದವರು ಕಾರನ್ನು ತೆಕೊಂಡು ಹೋದ್ರು. ಮಧ್ಯಾಹ್ನ ನಮಗೆ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿ ನಾವು ಶಾಪಿಗೆ ಹೋದ್ವಿ. ನಮ್ಮ ಹೇರ್ ಕಟ್ ಮಾಡುವ ಬಾಯಲ್ಲಿ ಕಸ್ಟಮರ್ ಇದ್ರು ಕೂಡ ಇಲ್ಲಿ ಬಂದು ಬಡಾಯಿ ಬಿಡ್ತಾ ಇರ್ತಾನೆ. ಅವನ ಹತ್ರ ನೀನು ಚಂದಾಗಿದಿ ಅಂತ ಹೇಳಿದ್ರೆ ಅವನಿಗೆ ಖುಷಿ ಆಗ್ತದೆ, ನಿಮಗೆ ಫ್ರೀ ಕಟ್ಟಿಂಗ್. ಸಂಜಾದ ಗಟ್ಟಿ ಆರ್ಡರ್ ಹೇಗುಡ್ದ ಮೇಲೆ ಮನೆಗೆ ಹೋದ್ವಿ. ಯಾಕೆಂದ್ರೆ ಸಂಜೆ ಆಡ್ಲಿಕ್ಕೆ ಟರ್ಫ್ ಬುಕ್ಕಿಂಗ್. ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಶಾಪಿಗೆ. ಅಲ್ಲಿ ಆಟ ಆಡ್ಲಿಕ್ಕೆ ಹೊಸ ಬ್ಯಾಟ್ ಕೂಡ ತೆಗ್ದ್ವಿ. ಅಲ್ಲಿಂದ ಸೀದಾ ಟರ್ಫಿಗೆ. ಟರ್ಫಿನ ಮ್ಯಾನೇಜರ್ ವೈಟಿಂಗ್ ಫಾರ್ ಕಸ್ಟಮರ್. ಬಂದವರೆಲ್ಲ ಡ್ರೆಸ್ ಚೇಂಜ್ ಮಾಡಿ ಟರ್ಫಿಗೆ ಹೋದ್ವಿ. ಟರ್ಫ್ 2 ಅವರ್ ಬುಕ್ಕಿಂಗ್ ಮಾಡಿ ಫಸ್ಟ್ ಕ್ರಿಕೆಟ್. ಇವನಾಗಿರ್ತಾನೆ ಕ್ರಿಕೆಟ್ ಅಲ್ಲಿ ಪ್ರೋ ಪ್ಲೇಯರ್. ಒಂದು ಬಾಲ್ ಕೂಡ ಬ್ಯಾಟಿಗೆ ಟಚ್ ಆಗುದಿಲ್ಲ. ಮತ್ತೆ 1 ಅವರ್ ಫುಟ್ಬಾಲ್. ದಿಸ್ ಇಸ್ ಜೂನಿಯರ್ ನೈಮರ್. ಸಾರಿ ತಪ್ಪಿದೆ. ನಮ್ಮ ಗೋಲಿ ಮಾತ್ರ ಪವರ್ಫುಲ್ ಮ್ಯಾನ್. ಬಾಲ್ ಸಿಕ್ಕಿದ್ರೆ ಸಾಕು ಹೇರ್ ಅಲ್ಲಿ ಇರ್ತಾನೆ. 2 ಅವರ್ ಆದ ಮೇಲೆ ಹೊರಗೆ ಬಂದು ಕಲೆಕ್ಷನ್. ಸ್ವಲ್ಪ ಚೊರೆ ಮಾಡಿ ಕಲೆಕ್ಷನ್ ಎಲ್ಲ ಆದ ಮೇಲೆ ಪ್ರೋ ವಾಲಿಬಾಲ್ ಪ್ಲೇಯರ್ಸ್ ಬೆಟ್ ಹಾಕಿದ್ರು. ಏನಂದ್ರೆ ವಾಲಿಬಾಲ್ ಆಡಿ ಸೋತವರ ಹಣ ಕೊಡ್ಲಿಕ್ಕೆ ಅಂತ. ಬೆಟ್ ಹಾಕಿ ವಾಲಿಬಾಲ್ ಮ್ಯಾಚ್ ಸ್ಟಾರ್ಟ್ ಆಯ್ತು. ಆಡಿ ನಮ್ಮ ಗ್ಯಾಂಗಿನ ಪ್ರೋ ಪ್ಲೇಯರ್ ಸೋತೋದ್ರು. ಸೋತ ಮೇಲೆ ನೀನು ಏನು ಆಡ್ಲಿಲ್ಲ ಅಂತ ಹೇಳಿ ನನಗೆ ಬೈದ್ರು. ಯಾಕೆಂದ್ರೆ ಅದೇ ಟೀಮ್ ಅಲ್ಲಿ ನಾನಿದ್ದೆ. ವಿನ್ ಆದ ಟೀಮ್ ಫುಲ್ ಜೋಸ್, ಅನಗೊಡ್ಲಿಕ್ಕಿಲ್ಲ. ಸೋತ ಟೀಮಿನ ಕ್ಯಾಪ್ಟನ್ ಅನಗೊಡ್ಲಿಕ್ಕೆ. ಫೈನಲಿ ಸೋತ ಕ್ಯಾಪ್ಟನ್ ಪೇ ಮಾಡಿದ. ಸೋ ಸ್ಯಾಡ್. ಅಲ್ಲಿಂದ ನಾವು ಮನೆಗೆ. ಫಾಲೋ ಮಾಡಿದವರು ಫಾಲೋ ಮಾಡಿ. ಬಾಕಿ ನಾಳೆ. ಬೈ ಬಾಯ್.